ಬಹಳ ದಿವಸಗಳ ತನಕ ವ್ಯಾಸರು ಮತ್ತು ಕೃಷ್ಣ, ಯಾದವ ಕೃಷ್ಣ ಅವರೂ ಕೂಡ ಇದ್ದರಂತಲ್ಲಿ, ಇವರಿಗೋಸ್ಕರವಾಗಿ ಇದ್ದರಂತೆ. ಎಂಥ ಪುಣ್ಯ ನೋಡಿ ಪಾಂಡವರು. ಗೃಹಾನುಪೈತುಂ ಪ್ರಣಯಾದಭೀಷ್ಟವೋ ಭವಂತಿ ನಾಪುಣ್ಯಕೃತ ಮನೀಷಿಣ ಅಂತಾರೆ. ಗೃಹಾದುಪೈತು ಪ್ರಣಯಾತ್, ಪ್ರೀತಿಯಿಂದ ಬಂದು ಇಂಥ ಮಹನೀಯರು ಇರಬೇಕಾಗಿದ್ರೆ ಎಷ್ಟು ಜನ್ಮದ ಸುಕೃತವೋ ಏನು. ಪ್ರಣಯಾದಭೀಪ್ಸವೋ ಭವಂತಿ ನಾಪುಣ್ಯಕೃತ ಮನೀಷಿಣ, ಪುಣ್ಯವಂತರಲ್ಲದೆ ಇದ್ರೆ ಜ್ಞಾನಿಗಳು, ಮಹಾನುಭಾವರು, ಮಹನೀಯರು ಈ ರೀತಿ ಬಂದು ಒಬ್ಬರ ಮನೆಯಲ್ಲಿ ಇರೋದಿಲ್ಲ. ಹೀಗೆ ಬಂದು ಇದ್ದಾರೆ ಅಂತ ಆದ್ರೆ ವ್ಯಾಸರೂ ಇದ್ದಾರೆ, ಕೃಷ್ಣನೂ ಬಂದು ಪಾಂಡುರಾಜನ ಮನೆಯಲ್ಲೇ ಇವ್ರ ಜೊತೆಗೆ ಬಹಳ ದಿವಸದ ತನಕ ಇದ್ದು ಹೋದ್ರು ಅಂತಂದ್ರೆ ತತ್ರೋಷತು ಪರಮ ಸೌಹೃದತೋ ಹಿತೇಶು, ಬಹಳ ದಿವಸ ಇದ್ರಂತ. ಅಲ್ಲೇ ವಾಸ ಮಾಡ್ಕೊಂಡಿರ್ಬೇಕಾಗಿದ್ರೆ ಎಷ್ಟು ಪುಣ್ಯವಂತರು ಅನ್ನೋದನ್ನು ಯೋಚನೆ ಮಾಡಿ. ಅದೇ ದುರ್ಯೋಧನ ಮನೆಯಲ್ಲಿದ್ನು, ಒಂದು ದಿವಸ ಕೃಷ್ಣ ಹೋಗಿ ಅಲ್ಲಿದ್ನು. ವ್ಯಾಸರು ಪಾಂಡವರು ಸದಾ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ರಂತೆ. ಅದು ಪುಣ್ಯದ ಪ್ರಭಾವ, ಪುಣ್ಯದ ಬಲ. ಇಷ್ಟು ಪಾಂಡವರ ವಿವಾಹದ ಕಥೆ ಎಲ್ಲ ಆಯ್ತು. ಭೀಮ ಅಂತೂ ಮೊದಲೇ ಮದುವೆ ಮಾಡಿಕೊಂಡ ಹಿಡಿಂಬಿಯನ್ನ. ಇಲ್ಲಿ ದುರ್ಯೋಧನನ ಮದುವೆ ವಿಚಾರ ಹೇಳ್ತಾರ ಆಚಾರ್ಯ. ದುರ್ಯೋಧನ ಹೇಗೆ ಮದುವೆ ಮಾಡಿಕೊಂಡ, ಅವನ ಪ್ರಥಮ ಮದುವೆ ನೋಡ್ರಿ ಹೇಗಿದೆ. ಭೀಮನ ಮದುವೆ ಹೇಗಾಯ್ತು, ಪ್ರಥಮ ಮದುವೆ ಹಿಡಿಂಬಿ. ಎಷ್ಟು ಅವಳು ಕಾಮಾವಿಷ್ಟಳಾಗಿ ಬಂದು ಬೇಡಿಕೊಂಡ್ರೂ ಕೂಡ ಮಾಡ್ಕೊಳ್ಳಿಕ್ ತಯಾರಾಗ್ಲಿಲ್ಲ ಭೀಮ. ತಾಭ್ಯಾಮನುಕ್ತಮಪಿಯನ್ನ ಕರೋತಿ ಪಾರ್ಥ. ಯುಧಿಷ್ಠಿರ ಹೇಳಿದ್ರೂ ಮಾಡ್ಕೊಳ್ಳಿಲ್ಲ, ಕುಂತಿ ಹೇಳಿದ್ರೂ ಮಾಡ್ಕೊಂಡಿಲ್ಲ. ಕೊನೆಗೆ ವೇದವ್ಯಾಸ ದೇವರು ಬಂದು ಹೇಳಿದ ಮೇಲೆ ಮಾಡಿಕೊಂಡ ಭೀಮ. ಇನ್ನು ಪಂಚಪಾಂಡವರಂತೂ ದ್ರೌಪದಿ ವಿವಾಹವನ್ನ ವೈಭವದಿಂದ ಮದುವೆ ಮಾಡಿಕೊಂಡ್ರು. ಇನ್ನು ದುರ್ಯೋಧನನ ವಿವಾಹ ಹೇಗೆ ಅಂತ ಕೇಳಿದ್ರೆ, ಭೀಮ ಇವರೆಲ್ಲ ಹಿಡಿಂಬ ವನದಲ್ಲಿ ಇದ್ದಾಗ ನಡೆದದ್ದು ದುರ್ಯೋಧನನ ಮದುವೆ. ಈಗ ಹೇಳ್ತಾ ಇದ್ದಾರೆ ಆಚಾರ್ಯ. ಪಂಚಪಾಂಡವರು ಹಿಡಿಂಬ ವನಕ್ಕೆ ಬಂದಿದ್ದಾರೆ. ಅಲ್ಲಿ ದುರ್ಯೋಧನ ಏನ್ ಮಾಡಿದ, ಇವರು ಹಿಡಿಂಬವನಕ್ಕಿದ್ದು ಅಲ್ಲಿ ಇನ್ನೂ ಏಕಚಕ್ರ ನಗರಕ್ಕೆ ಬಂದಿಲ್ಲ. ಹಿಡಿಂಬವನದಲ್ಲಿರುವಾಗಲೇ ಒಂದು ಸ್ವಯಂವರ ಘೋಷಣೆ ಆಗಿತ್ತಂತೆ. ಕಾಶಿರಾಜ ತನ್ನ ಮಗಳಿಗೆ ಭಾನುಮತಿಗೆ ಒಂದು ಸ್ವಯಂವರ ಅಂತ ಘೋಷಣೆ ಮಾಡಿದ್ನಂತೆ. ಕಾಶಿರಾಜ ತನ್ನ ಮಗಳಿಗೆ ಭಾನುಮತಿಗೆ ಸ್ವಯಂವರ ಘೋಷಣೆ ಮಾಡಿದಾಗ ಭಾರೀ ರಾಜರು ಜರಾಸಂಧ ಇವರೆಲ್ಲ ಸೇರಿದ್ದಾರೆ. ದುರ್ಯೋಧನನು ಕೂಡ ಅಲ್ಲಿ ಹೋದ್ನಂತೆ. ಪಾಂಡವರು ಹೇಗಿದ್ರು ಅರಿಗಿನ ಮನೆಯಲ್ಲಿ ಸತ್ತು ಹೋಗಿದ್ದಾರೆ ಅಂತ ಸಂತೋಷದಿಂದ ತಾನು ಮದುವೆ ಮಾಡಿಕೊಳ್ಳೋಣ ಅಂತ ಹೋಗಿದ್ದಾನೆ. ಸ್ವಯಂವರಕ್ಕೆ ಹೋದಾಗ ಅಲ್ಲೊಂದು ಅಚಾತುರ್ಯ ನಡೀತು. ಆ ಕಾಶಿರಾಜ ಸ್ವಾಗತ ಭಾಷಣ ಅಂತ ಮಾಡ್ಬೇಕಲ್ಲ, ಬಂದವರಿಗೆಲ್ಲ ಸ್ವಾಗತ ಹೇಳುವಾಗ ಮೊದಲು ಹೇಳಿದ್ದು ಜರಾಸಂಧನಿಗೆ. ಅವನು ಅದು ಬಹಳ ಎಚ್ಚರಿಕೆಯಲ್ಲಿರಬೇಕು. ಸ್ವಾಗತ ಮಾಡು, ಯಾರಿಗೆ ಮೊದಲ ಹೆಸರು, ಯಾರಿಗೆ ಆಮೇಲೆ. ಅವನು ಜರಾಸಂಧನ ಹೆಸರು ಮೊದಲು ಹೇಳಿಬಿಟ್ಟ, ಆಮೇಲೆ ದುರ್ಯೋಧನನ ಹೆಸರು ಬಂತು. ತಾರತಮ್ಯದಲ್ಲಿ ದುರ್ಯೋಧನನೇ ದೊಡ್ಡವನು ದೈತ್ಯರಲ್ಲಿ. ಯಾಕೆಂದ್ರೆ ದುರ್ಯೋಧನ ಕಲಿ, ಅವನು ಜರಾಸಂಧ ವಿಪ್ರಚಿತ್ತಿ. ದೈತ್ಯರಲ್ಲಿ ತಾರತಮ್ಯದಲ್ಲಿ ಮೊದಲನೇ ದೈತ್ಯ ಅಂದ್ರೆ ನೀಚತ್ವದಲ್ಲಿ ಮೊದಲನೇವನು. ಈಗ ಫೇಲ್ ಆದವರಲ್ಲಿ ಫಸ್ಟ್ ಅಂತ ಇರ್ತಾರೆ ನೋಡ್ರಿ. ಫೇಲ್ ಆದವ್ರಲ್ಲಿ ಫಸ್ಟ್ ಯಾರು? 34 ಮಾರ್ಕ್ ಬಂದವರಲ್ಲ, 0 ತೆಗೆದವ್ರು ಫೇಲ್ ಆದವ್ರಲ್ಲಿ ಫಸ್ಟ್. ಯಾಕೆಂದ್ರೆ ಭಾರಿ ಫೇಲ್ ಆದವರು ಅಂತ ಅರ್ಥ. ಭಾರಿ ಪರಾಜಯ ಹೊಂದಿದವರು, ಭಾರಿ ಫೇಲ್ ಆದವರು ಅಂತಂದ್ರೆ 0 ತೆಗೆದವರು. 34 ಬಂದವರು ಫೇಲ್ ಆದವ್ರಲ್ಲಿ ಕೊನೆಗೆ ಅವರು. ಹಾಗೆ ದೈತ್ಯ ತಾರತಮ್ಯದ ಪ್ರಕಾರ ಭಾರೀ ನೀಚ ದೈತ್ಯ ಅಂತಂದ್ರೆ ಕಲಿ, ಅವನೇ ದುರ್ಯೋಧನ. ಕಲಿಯ ನಂತರದಲ್ಲಿ ವಿಪ್ರಚಿತ್ತಿ ಸ್ಥಾನ. ಹರಿಕಥಾಮೃತಸಾರದಲ್ಲಿ ಬರ್ತದೆ ದೈತ್ಯ ತಾರತಮ್ಯ ಸಂಧಿಯಲ್ಲಿ. ವಿಪ್ರಚಿತ್ತಿ ಅವನೇ ಜರಾಸಂಧನ ಆಗಿರುವಾಗ ಅವನೇನ್ ಮಾಡಿಬಿಟ್ಟ, ಪೂರ್ವಂ ಹಿ ರಾಜಗಣನೆ ಮಗಧಾದಿರಾಜ ಸಂಖ್ಯಾತಃ. ಇವನ ಹೆಸರು ಮೊದಲು ಹೇಳಿಬಿಟ್ಟಿತ್ತು, ಜರಾಸಂಧನ ಹೆಸರು. ಅದಕ್ಕೆ ಕಾಶಿರಾಜನ ಮೇಲೆ ಬಹಳ ಸಿಟ್ಟಿತ್ತು ದುರ್ಯೋಧನನಿಗೆ. ಏನಾದ್ರೂ ಮಾಡಿ ಸೇಡ್ ತೀರಿಸ್ಕೊಳ್ಬೇಕು. ಹಾಗಿದ್ರು ಭಾನುಮತಿ ಸ್ವಯಂವರ ಮಾಡ್ತಾ ಇದ್ದಾನೆ, ಕನ್ಯಾಪಹಾರನೇ ಮಾಡಿಬಿಟ್ಟು ಆ ಕಡೆ ಕನ್ಯೆನೂ ಸಿಕ್ಕಳು, ಆ ಸ್ವಯಂವರ ಬೇರೆ ರದ್ದಾಗಿ ಹೋಯ್ತು, ಅವಮಾನ ಆಗಿ ಹೋಗ್ತದೆ ಅವನಿಗೆ. ಆ ರೀತಿ ಅವನ ಮೇಲೆ ಅವಮಾನ ಮಾಡಿ ಸೇಡ್ ತೀರಿಸ್ಕೊಳ್ಬೇಕು ಅಂತ ಆ ಸ್ವಯಂವರದಲ್ಲಿ ಆ ಭಾನುಮತಿಯನ್ನ ಅಪಹಾರ ಮಾಡಿಬಿಟ್ಟ. ದುರ್ಯೋಧನೇ ನೃಪತಯೋ ಯುಧುಸ್ಮೃತಿಯನ್ನು ಅಪಹಾರ ಮಾಡಿದ್ರೆ ಸುಮ್ಮನೆ ಬಿಡ್ತಾರೇನು? ಜರಾಸಂಧ, ಇವನ್ ಕಡೆಯವರು, ಕಾಶಿರಾಜನ ಕಡೆಯವರು ಅವರೆಲ್ಲ ಯುದ್ಧಕ್ಕೆ ಬಂದ್ರು. ಎಲ್ಲರೂ ಸೇರಿ ಯುದ್ಧಕ್ಕೆ ಬಂದಾಗ ಇವರು ಪರಾಜಿತರಾಗಿ ಬರ್ತಾ ಇದ್ದಾರೆ. ಆಗ ಕರ್ಣ ಒಂದು ಸಲಹೆ ಕೊಟ್ಟನಂತೆ. ಕರ್ಣ ಹೇಳ್ತಾನೆ, ಈಗ ಇವರೆಲ್ಲ ಜರಾಸಂಧ ಇವರೆಲ್ಲ ಇದ್ದಾರೆ, ಅವರು ಸೋಲಿಸಿ ಬಿಡ್ತಾರೆ ನಿಮ್ಮನ್ನ, ಇನ್ನು ಮತ್ತೆ ಯುದ್ಧಕ್ಕೆ ಹೋಗ್ಬೇಡ್ರಿ, ಪುನಃ ಬಿಲ್ಲು ಬಾಣ ಹಿಡ್ಕೊಂಡು. ಒಂದ್ಸಲ ಈಗಾಗಲೇ ಓಡಿ ಬಂದಿದ್ದೀರಿ, ಸಾಕು, ಮತ್ತೆ ತಯಾರಾಗಿ ಹೋಗೋದು ಬೇಡ. ಇಲ್ಲಿ ಇದ್ರಿ ಅಂತಾದ್ರೂ ನಿಮ್ಮನ್ನು ಜೀವ ಸಹಿತ ಬಿಡೋದಿಲ್ಲ ಅವರೆಲ್ಲ ಜರಾಸಂಧಾದಿಗಳು. ಮೊದಲು ನೀನು
ಊರಿಗೆ ಹೋಗಿ ಸೇರ್ಕೊಂಡ್ಬಿಡು. ಅಷ್ಟಾದರೂ ಹೆದರಿಕೆ ದುರ್ಯೋಧನ. ಅಲ್ಲಿ ಬಂದ್ರೆ ಏನ್ ಮಾಡೋದು ಅಂತ ಕೇಳಿದಂತ. ಮತ್ತೆ ಬೆನ್ನತ್ತಿ ಬಂದ್ರೆ ಏನ್ ಮಾಡೋದು ಅಂತ. ಅಷ್ಟು ಹೆದರ್ಬೇಡವೋ, ಅಲ್ಲಿಗೆ ಬರೋದಿಲ್ಲ. ಭೀಷ್ಮ, ಅಶ್ವತ್ಥಾಮ ಇವರೆಲ್ಲ ಇದ್ದಾರೆ. ಭೀಷ್ಮಾದಿಗಳೆಲ್ಲ ಇದ್ದಾಗ ಬೇರೆಯವರೆಲ್ಲ ಸೋಲ್ತಾರೆ ಭೀಷ್ಮಾದಿಗಳಿಂದ. ಜರಾಸಂಧ ಅವನು ಭೀಷ್ಮ ಇದ್ರೂ ಕೂಡ ಅವನಿಗೆ ಲೆಕ್ಕ ಇಲ್ಲ. ಜರಾಸಂಧನಿಗೆ ಭೀಷ್ಮರು ಯಾವ ಲೆಕ್ಕನೂ ಅಲ್ಲ. ಆದ್ರೆ ಅಶ್ವತ್ಥಾಮರಿದ್ದಾರಲ್ಲ ಊರಿನೊಳಗೆ, ಹಸ್ತಿನಾಪುರದಲ್ಲಿ ಅಶ್ವತ್ಥಾಮಾಚಾರ್ಯ ಇದ್ರು. ಅದರಿಂದ ಅಶ್ವತ್ಥಾಮಾಚಾರ್ಯದಲ್ಲಿ ಜರಾಸಂಧ ಯುದ್ಧಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅಶ್ವತ್ಥಾಮಾಚಾರ್ಯರು ರುದ್ರಾಂಶ ಸಂಭೂತರು. ಅವನು ಜರಾಸಂಧ ರುದ್ರದೇವರ ಭಕ್ತ. ಆದ್ರಿಂದ ಅಶ್ವತ್ಥಾಮಾಚಾರ್ಯ ಹತ್ರ ಯುದ್ಧ ಮಾಡ್ತಾ ಇದ್ದಿತ್ತು. ಆದ್ರಿಂದ ಅಶ್ವತ್ಥಾಮಾಚಾರ್ಯದಿಂದ ನೀವು ಮೊದಲು ಊರಿಗೆ ಹೋಗಿ ಸೇರ್ಕೋ. ಅಲ್ಲಿ ಬರೋದು ಯಾವಾಗ್ಲಷ್ಟೇ. ಹೊರಗಡೆ ದೌರ್ಜನ್ಯ ಮಾಡಿದವರು ಮೊದಲು ಬಂದು ಊರು ಸೇರ್ಕೋತಾರೆ. ತಮ್ಮೂರಿನಲ್ಲಿ ಅವ್ರಿಗೆ ಸ್ವಲ್ಪ ಬಲ ಇರ್ತದೆ. ಹೊರಗಡೆ ಇದ್ರೆ ಏಟು ಬೀಳ್ತದೆ. ಊರಿಗೆ ಹೋಗಿ ಬಿಟ್ರೆ ಸ್ವಲ್ಪ ಗಟ್ಟಿ ಆಗ್ತಾರೆ. ಹಾಗೆ ನೀನು ಮೊದಲು ಊರಿಗೆ ಹೋಗಿ ಸೇರು ಅಂತ ಕರ್ಣ ಹೇಳಿದ. ಅಲ್ಲ, ಮತ್ತೆ ಪೂರ್ತಿ ಪಲಾಯನ ಮಾಡಿದಂಗೆ ಆಗ್ತದಲ್ಲ. ಅಂದ್ರೆ ನಿಮ್ ಪರವಾಗಿ ನಾನು ಯುದ್ಧ ಮಾಡ್ತೇನೆ ಅಂತಾನೆ ಕರ್ಣ. ನಾನು ಯುದ್ಧ ಮಾಡ್ತೀನಿ. ಏಕೋಹಮೇವ ನೃಪತೇನ್ ಪ್ರತಿಯೋಧಯಿಷ್ಯೇ. ನಾನು ಯುದ್ಧ ಮಾಡ್ತೀನಿ. ಅಲ್ಲ, ಮತ್ತೆ ಜರಾಸಂಧ ಇದ್ದಾನೆ ಅಂತ ನೀನೇ ಅಂದಿಯಲ್ಲ. ಇದ್ದಾನೆ ಜರಾಸಂಧ. ಒಂದು ವೇಳೆ ನಾನ್ ಸೋತರೂ ಕೂಡ ನಿನಗೆ ಕೀರ್ತಿ ಇದೆ ಅಂತ. ನಾನ್ ಸೋತರೂ ಪರವಾಗಿಲ್ಲ ಜರಾಸಂಧನ ಹತ್ರ, ನಿನ್ ಕೀರ್ತಿ ನಾಶ ಆಗುದಿಲ್ಲ. ಎಷ್ಟು ಅಭಿಮಾನ ನೋಡಿ ಕರ್ಣನಿಗೆ ಆ ಕಲಿ ಮೇಲೆ. ತಾನು ಸೋತರೂ ಕೂಡ ದುರ್ಯೋಧನನ ಮರ್ಯಾದೆ ಉಳಿಸ್ಬೇಕು. ಅದೇ ನೀನ್ ಸೋತಿ ಅಂತಂದ್ರೆ, ಅಥವಾ ನಿನ್ನ ಮಕ್ಕಳಲ್ಲಿ ಒಬ್ಬರನ್ಯಾರನ್ನಾದ್ರೂ ಸೆರೆ ಹಿಡಿದು ಬಂಧನದಲ್ಲಿಟ್ರು ಅಂತಂದ್ರೆ ನಿನ್ನ ಕೀರ್ತಿ ನಾಶ ಆಗ್ತದೆ. ಗೃಹೀಯುರತ್ರ ತವ ಕೀರ್ತಿ ರೂಪೈತೆ ನಾಶಂ. ಅದರಿಂದ ನಿನ್ನ ಕೀರ್ತಿಗಾಗಿ ನಾನು ಇಷ್ಟು ತ್ಯಾಗ ಮಾಡ್ಲಿಕ್ಕೆ ಸಿದ್ಧನಿದ್ದೀನಿ. ನಾನೊಬ್ಬ ಹೋರಾಡ್ತೀನಿ. ಅಕಸ್ಮಾತ್ ಸೋತೆ, ನಾನು ಸೋತೆ, ನನಗೆ ಅಪಕೀರ್ತಿ, ನಿನಗಿಲ್ಲ. ಅದ್ ಯಾವತ್ತು ಅಂಗರಾಜ್ಯ ಇಸ್ಕೊಂಡಿದ್ನೋ ಏನೋ, ಆ ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಹಣೆ ಬರ. ಇಷ್ಟು ಹಂಗಿಗೆ ಬಿದ್ದಿದ್ದಾನೆ ಅಂತಂದ್ರೆ ಇನ್ಯಾರು ಬಿದ್ದಿರ್ಲಿಕ್ಕಿಲ್ಲ ನೋಡಿ. ಆದ್ರಿಂದ ನಾನು ಯುದ್ಧ ಮಾಡ್ತೀನಿ, ನಿನಗಂತೂ ಕೀರ್ತಿ ಉಳಿತದೆ. ನಾನು ಗೆದ್ದು ಬಂದ್ರು ಸರಿ, ನೀನಂತೂ ಹೋಗು, ಮನೆ ಊರು ಒಳಗೆ ಹೋಗಿ ಸೇರ್ಕೊಂಡ್ಬಿಡು. ಇಲ್ಲಿದ್ರೆ ಯಾರನ್ನಾದ್ರೂ ಹಿಡಿದು ಬಂಧನದಲ್ಲಿ ಇಟ್ಟುಬಿಡ್ತಾರ ಅವರು. ಕೊಂದು ಬಿಟ್ರೆ ಅಥವಾ ಬಂಧನದಲ್ಲಿ ಇಟ್ಟುಬಿಟ್ರೆ ಇಂಥ ಪ್ರಸಂಗ ಬರೋದು ಬೇಡ. ಅಂತೂ ಸೋತಿದ್ದೀರಿ, ಸೋತ್ರ ಅಷ್ಟೇ ಸಾಕು, ಹೋಗ್ಬಿಡಿ ಅಂತ ಕಳಿಸ್ತಾ ಇದ್ದಾನೆ. ಜರಾಸಂಧ ಅವನು ಯುದ್ಧ ಮಾಡಿದರೆ ಸಾಧಾರಣ ಅಲ್ಲ. ಭೀಷ್ಮಾದಯೋಪಿ ನಹಿ ಯೋಧಯಿತು ಸಮರ್ಥ ರಾಜ್ಞಾಶ್ಯನೇನ. ಭೀಷ್ಮಾದಿಗಳು ಕೂಡ ಜರಾಸಂಧನ ಹತ್ರ ಯುದ್ಧ ಮಾಡಿ ಜರಾಸಂಧನ ಸೋಲಿಸಲಿಕ್ಕೆ ಅವರಿಗೂ ಶಕ್ತಿ ಇಲ್ಲಂತೆ ಭೀಷ್ಮಾದಿಗಳಿಗೆ. ಅಶ್ವತ್ಥಾಮಾಚಾರ್ಯ ಹತ್ರ ಅವನು ರುದ್ರಾಂಶ ಸಂಭೂತರು ಅಂತ ಯುದ್ಧ ಮಾಡೋದಿಲ್ಲ ಅಷ್ಟೇನೆ. ಭೀಷ್ಮಾದಿಗಳು ಕೂಡ ಅವನನ್ನು ಸದೆ ಬಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತೇನು? ಬಹಳ ಬುದ್ಧಿವಂತ ಕರ್ಣ ಹೇಳ್ತಾನೆ. ಈ ಬಾಲ್ಹೀಕ ರಾಜ ಇದ್ದಾನಲ್ಲ, ಬಾಲ್ಹೀಕ ರಾಜ ಭೀಷ್ಮನಿಗೆ ದೊಡ್ಡಪ್ಪ. ಭೀಷ್ಮನ ತಂದೆ ಶಂತನು, ಶಂತನುವಿನ ಸೋದರ ಅಣ್ಣ ಬಾಲ್ಹೀಕ ರಾಜ. ಬಾಲ್ಹೀಕ, ದೇವಾಪಿ, ಶಂತನು, ಇವರು 3 ಜನ ಹುಟ್ಟಿದ್ರಲ್ಲ ಪ್ರತೀಪ ರಾಜನಿಗೆ. ಆದ್ರಿಂದ ಭೀಷ್ಮಾಚಾರ್ಯ ದೊಡ್ಡಪ್ಪ ಬಾಲ್ಹೀಕನೇ ಜರಾಸಂಧನಿಗೆ ಭೃತ್ಯನಾಗಿದ್ದಾನೆ ಸೋತು. ಒಂದು ವೇಳೆ ಭೀಷ್ಮರು ಗೆಲ್ಲೋದು ಅಂತ ಆಗಿದ್ರೆ ಇವನು ಬಾಲ್ಹೀಕ, ಭೀಷ್ಮನ ದೊಡ್ಡಪ್ಪ ಬಾಲ್ಹೀಕ ಭೃತ್ಯ ಆಗ್ತಾನೇನು ಜರಾಸಂಧನಿಗೆ. ಭೀಷ್ಮನ ದೊಡ್ಡಪ್ಪನನ್ನೇ ಇವನು ತನ್ನ ಭೃತ್ಯನ್ನ ಮಾಡಿಕೊಂಡಿದ್ದಾನೆ ಅಂತಂದ್ರೆ ಭೀಷ್ಮರದೇನು ನಡೆಯೋದಿಲ್ಲ ಜರಾಸಂಧನ ಹತ್ರ. ಹಾಗಾದ್ರೆ ಭೀಷ್ಮರನ್ನ ಯಾಕೆ ಭೃತ್ಯನ್ನ ಮಾಡಿಕೊಳ್ಳಿಲ್ಲ, ಭೀಷ್ಮರನ್ನ ಯಾಕೆ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಿಲ್ಲ ಅಂತಂದ್ರೆ ಭೀಷ್ಮರು ರಾಜರಾಗಿಲ್ಲ, ಅವರಿಗೆ ಪಟ್ಟಾಭಿಷೇಕ ಆಗಿಲ್ಲಲ್ಲ ಭೀಷ್ಮರಿಗೆ. ಅವರು ರಾಜ ಅಂತ ಅನಿಸ್ಕೊಂಡಿಲ್ಲ. ಆದ್ರಿಂದ ಅವ್ರ ಹತ್ರ ಯುದ್ಧ ಮಾಡಿ ಸೋಲೋದು, ಅವರನ್ನು ಸೋಲಿಸೋದು ಸರಿಯಲ್ಲ ಅಂತ ಜರಾಸಂಧನೇ ಬಿಟ್ಟಿದ್ದಾನಂತೆ. ಭೀಷ್ಮರನ್ನ ಜರಾಸಂಧನೇ ಬಿಟ್ಟಿದ್ದಾನೆ. ಅವ್ರು ರಾಜರಲ್ಲ, ಅವ್ರ ಹತ್ರ ಯುದ್ಧಕ್ಕೆ ಹೋಗಬಾರದು ಅಂತ. ಬಾಲ್ಹೀಕ ರಾಜನಾಗಿದ್ದ. ಬಾಲ್ಹೀಕ ದೇಶದಲ್ಲಿ ಹೋಗಿ ಪುತ್ರಿಕಾ ಪುತ್ರ ಧರ್ಮದಿಂದ ಅವನಲ್ಲಿ ರಾಜನಾಗಿದ್ದ. ಅವನನ್ನು ಹೋಗಿ ಯುದ್ಧ ಮಾಡಿ ಸೋಲಿಸಿ ವಶಕ್ಕಿಟ್ಟುಕೊಂಡಿದ್ದ. ಬಾಲ್ಹೀಕನನ್ನೇ ವಶಕ್ಕಿಟ್ಟುಕೊಂಡಿದ್ದಾನೆ ಅಂತಂದ್ರೆ ಭೀಷ್ಮರು ತಡಿಲಿಲ್ಲ ಅಂತ ಅರ್ಥ. ಆವಾಗ ತನ್ನ ದೊಡ್ಡಪ್ಪನೇ ಹೋಗಿ ಭೃತ್ಯನಾದಾಗ ಸುಮ್ಮನೆ ಕೂತಿದ್ರಲ್ಲ ಭೀಷ್ಮರು. ಆದ್ರಿಂದ ಭೀಷ್ಮರಿಗೆ ಏನು ಮಾಡ್ಲಿಕ್ಕೆ ಆಗುದು, ಅಷ್ಟು ಶಕ್ತಿ ಇದೆ ಜರಾಸಂಧನಿಗೆ. ಆದ್ರಿಂದ ಈಗ ನೀನು ಅಲ್ಲಿ ಜರಾಸಂಧ ಇದ್ದಾನೆ, ಯುದ್ಧ ಮಾಡ್ಲಿಕ್ಕೆ ಹೋಗಬೇಡ. ನೀನು ಊರಿಗೆ ಹೋದ್ಮೇಲೆ ಅವರಂತೂ ಇಲ್ಲಿ ಬರೋದಿಲ್ಲ. ಯಾಕೆ? ಅಶ್ವತ್ಥಾಮರಿದ್ದರಿಂದ ಯುದ್ಧಕ್ಕೆ ಅವರು ಬಂದು ನಿನ್ನನ್ನೇನು ಮಾಡೋದಿಲ್ಲ. ನೀ ಹೋಗು, ನಾನು ಯುದ್ಧ ಮಾಡ್ತೀನಿ ಅಂತ ಹೋದ. ಆ ಕಾಶಿರಾಜನ ಸ್ವಯಂವರದ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಕಳಿಸಿ ತಾನು ಯುದ್ಧಕ್ಕೆ ಹೋದಾಗ ಅವರು ಒಬ್ಬೊಬ್ಬರೇ ರಾಜರು ಬಂದ್ರಂತೆ. ಜರಾಸಂಧ ತಾನು ಬರಲಿಲ್ಲ ಕರ್ಣನ ಹತ್ರ. ಇವನೇನ್ ಮಾಡ್ಯಾನು ಅಂತ ಅಂದ್ಕೊಂಡು ಬೇರೆ ಯಾರ್ಯಾರನೋ ಕರೆಸಿದ. ಎಲ್ಲರನ್ನೂ ಸೋಲಿಸಿಬಿಟ್ಟ ಕರ್ಣ. ಯಾಕೆಂದ್ರೆ ಪರಶುರಾಮ ದೇವರದ್ದು ಇದು ಇತ್ತು, ಪರಶುರಾಮ ದೇವರ ವರ ಇತ್ತು, ಎಲ್ಲರನ್ನೂ ಸೋಲಿಸಿದ. ವರ ಇದೆ ಅಂತ ಗೊತ್ತಿಲ್ಲ, ಶಕ್ತಿನೂ ಇತ್ತು, ಸಾಮರ್ಥ್ಯದಿಂದಲೇ ಸೋಲಿಸಿದ. ಜರಾಸಂಧ ಕೊನೆಗೆ ತಾನೂ ಬಂದಂತೆ ಕರ್ಣನ ಹತ್ರ.
ಜರಾಸಂಧನಿಗೂ ಕರ್ಣನಿಗೂ ಯುದ್ಧ ಆಗುವಾಗ ಅಕಸ್ಮಾತ್ ಕರ್ಣ ಜರಾಸಂಧನನ್ನ ಜೋಡಿಸಿದ್ಲಲ್ಲ, ಜರ ಅನ್ನೋಳು ಎರಡು ಭಾಗ ಜೋಡಿಸಿದ್ಲಲ್ಲ, ಆ ಜಾಯಿಂಟ್ ಆದ ಜಾಗಕ್ಕೆ ಹೊಡೆದ್ನಂತ. ಅಕಸ್ಮಾತ್ ಏಟ್ ಅಲ್ಲೇ ಬಿತ್ತು. ಆ ಏಟು ಬಿದ್ದು ಕೂಡಲೇ ಅವನಿಗೆ ಕರ್ಣನ ಮೇಲೆ ಒಂದು ರೀತಿ ಅದ್ಭುತ ಅನಿಸ್ಬಿಡ್ತಂತೆ ಜರಾಸಂಧನಿಗೆ. ಅಲ್ಲ, ಬಲರಾಮನೂ ಕೂಡ ಈ ರೀತಿ ಹೊಡೆದಿದ್ದಿಲ್ಲ ನನಗೆ, ಈ ಜಾಗಕ್ಕೆ ಯೋಧರು ಅದನ್ನು ತಿಳ್ಕೊಳ್ಬೇಕಂತ, ಯಾರಿಗೆ ಎಲ್ಲಿ ಹೊಡಿಬೇಕು ಅಂತ, ಯಾರಿಗೆ ಯಾವ ಜಾಗಕ್ಕೆ ಹೊಡಿಬೇಕು ಅಂತ ತಿಳ್ಕೊಂಡಿರ್ಬೇಕು. ಬಲರಾಮನೂ ಕೂಡ ಎಷ್ಟು ಸಲ ಯುದ್ಧ ಮಾಡುವಾಗ ನನಗೆ ಏಟ್ ಹಾಕಿಲ್ಲ, ಈ ಕರ್ಣ ಹಾಕಿಬಿಟ್ನಲ್ಲ, ಭಾರಿ ಯುದ್ಧ ವೀರ ಇದ್ದಾನೆ, ಅವನಿಗೆ ಯುದ್ಧದ ಕೌಶಲ್ಯ ಇದೆ, ಆ ನ್ಯಾಕ್ ಗೊತ್ತಿದೆ ಅಂತ ಅನಿಸ್ತಂತೆ ಜರಾಸಂಧನಿಗೆ. ಅನಿಸಿ ಹೊಗಳಿಕ್ ಶುರು ಮಾಡಿಬಿಟ್ನಂತೆ. ಅಲ್ಲ, ಪರವಾಗಿಲ್ಲ, ಬಲರಾಮನಿಗೂ ಗೊತ್ತಿಲ್ಲದ ಗುಟ್ಟು ತಿಳ್ಕೊಂಡು ನೀನ್ ನನ್ನನ್ನ ಆ ಸಂಧಿಗೆ ಹೊಡೆದು ಸೋಲಿಸುವಂತಹ ರೀತಿ ಮಾಡಿಬಿಟ್ಟಿಯಲ್ಲ, ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆ, ನಿನ್ನ ಕೌಶಲ್ಯಕ್ಕೆ ಮೆಚ್ಚಿದೆ ಅಂತ ಹೊಗಳಿಕ್ ಶುರು ಮಾಡಿದೆ. ಆದ್ರಿಂದ ನಿನ್ನನ್ನ ನಾನು ಭೃತ್ಯನ್ನು ಮಾಡ್ಕೋತೀನಿ ಅಂತಾನೆ. ನೀನ್ ನನ್ನ ಭೃತ್ಯನಾಗಿ ಬಿಡು, ಯುದ್ಧಕ್ಕೆ ನನಗೆ ಸಹಾಯಕನಾಗಿ ನನ್ನ ಭೃತ್ಯನಾಗಿ ನನ್ನ ಕಡೆ ಬಂದು ಬಿಡು, ನಿನಗೆ ಅಂಗರಾಜ್ಯ ಕೊಡ್ತೇನೆ, ಅರ್ಧ ರಾಜ್ಯ ಕೊಡ್ತೇನೆ ಎಂದಂತ. ಅವನೇ ಸೋತಿದ್ದಾನೆ, ಜರಾಸಂಧನೇ ಸಂಧಿಯಾದ ಜಾಗದಲ್ಲಿ ಏಟ್ ತಿಂದು ಸೋತು ಇವನನ್ನು ಹೊಗಳಿ ನೀನ್ ಭೃತ್ಯನಾಗು ಅಂತಾನೆ. ಆಗ್ಲಿ ಅಂತ ಇವನನ್ನಂತ ಕರ್ಣ. ಯಾಕೆ ಅಂದ್ರೆ ಇವನಿಗೆ ಅಕಸ್ಮಾತ್ ಹೊಡೆದವನು ಅಂತೂ ಭೃತ್ಯನಾಗುವಂತ ಇಷ್ಟೇ ಕೇಳಿದ್ನಲ್ಲ, ಇಲ್ದಿದ್ರೆ ನನ್ನ ಜೀವ ತೆಗಿತಾನಂತ ಇವನಿಗೆ ಹೆದರಿಕೆ ಇತ್ತು. ಆದ್ರೆ ಆಯ್ತು, ನಡಿ ಭೃತ್ಯನಾಗಿ ಬಿಡೋಣ. ಕೆಲವು ಸಲ ಒಬ್ಬೊಬ್ರು ಗೆದ್ದವರು ಕೂಡ ಇನ್ನೊಂದ್ಸಲ ಸ್ಪರ್ಧೆಗೆ ಹೋಗುಂದ್ರೆ ಧೈರ್ಯ ಮಾಡೋದಿಲ್ಲ. ಹೆಂಗೋ ಒಂದ್ಸಲ ಗೆದ್ದಿದ್ದೀನಿ ಸಾಕು, ಇನ್ನು ಅವ್ರಿಗೆ ಅನುಕೂಲವಾಗಿದ್ದು ಬಿಡೋಣ ಅಂತ ಇನ್ನೊಂದ್ಸಲ ಹೋಗಿ ಆಮೇಲೆ ಏನಾದ್ರು ಮತ್ತೆ ನಾನು ಹೇಗಿದ್ರು ಗೆದ್ದಿದ್ದೀನಲ್ಲ ಅಂತ ಹೋಗೋದು, ಏಟ್ ತಿಂದು ಸತ್ತೇ ಹೋಗ್ಬಿಡೋದು, ಪ್ರಾಣನಾದ್ರೂ ಉಳಿತು, ಜೊತೆಗೆ ಅಂಗರಾಜ್ಯ ಸಿಕ್ತಲ್ಲ, ಸಾಕು ಅಂತ ಹೇಳ್ಕೊಂಡು ಅವನ ಅಧೀನ ಆಗಿಬಿಟ್ನಂತ. ಎಷ್ಟು ಹೇಳ್ತಾರ ಆಚಾರ, ಅವನು ಗೆದ್ರೂ ಕೂಡ ಈ ರೀತಿ ಭೃತ್ಯನಾಗಿ ಬಿಟ್ನಂತ. ಅವನೇ ಹೇಳ್ತಾನೆ, ಸಂಧೌ ಯದೈವ ಜರಯ ಪ್ರತಿಸಂಧಿತಸ್ಯ ಕರ್ಣೋ ಜಘಾನ ನ ಪರತ್ರ ಸುತೋಷ ರಾಜ ನ ಜ್ಞಾತಮಪಿ ಹೋ ಹಲಿನ ತದೇತದ್ ಜ್ಞಾತಂ ತ್ವಯಾ ಭವತತೋ ಮಮ ಭೃತ್ಯ ಏವ ಏವಂ ವಿಧಂ ಸುಕುಶಲಂ ಬಹುಯುದ್ಧ ಶೌಂಡಂ ನ ತ್ವಾಂ ಹನಿಷ್ಯೇ. ನಿನ್ನನ್ನೇನು ಕೊಲ್ಲೋದಿಲ್ಲ ಅಂದ್ಬಿಟ್ಟ. ಇಷ್ಟೇ ಸಾಕಾಗಿತ್ತು ಕರ್ಣನಿಗೆ, ನಿನ್ನನ್ನು ನಾನೇನು ಕೊಲ್ಲೋದಿಲ್ಲ, ಆದ್ರಿಂದ ನಿನಗೆ ಅರ್ಧ ರಾಜ್ಯನೇ ಕೊಡ್ತೀನಿ, ಯುದ್ಧ ಮಾಡುವಾಗ ನನಗೆ ಯಾವ್ದಾದ್ರೂ ಯುದ್ಧ ಮಾಡೋ ಪ್ರಸಂಗ ಬಂದ್ರೆ ನನ್ನ ಭೃತ್ಯನಾಗಿ ನನ್ನ ಕಡೆ ಬಂದ್ಬಿಡ್ಬೇಕು ನೀನು ಅಂತ ಒಪ್ಪಂದ ಮಾಡಿಕೊಂಡ ಕರ್ಣನು. ಹಾಗೆ ಆಗ್ಲಿ ಅಂತ. ಇವನಿಗೆ ನನಗೆ ಪರಶುರಾಮ ದೇವರ ವರ ಇದೆ, ಪರಶುರಾಮ ದೇವರ ವರ ಇದ್ದ ಮೇಲೆ ನಾನು ಕರ್ಣನನ್ನು ಕೂಡ ಇವನನ್ನ ಜರಾಸಂಧನ್ನು ಕೂಡ ಗೆದ್ದು ಬಿಡಬಲ್ಲೆ ಅನ್ನುವಂತ ಉತ್ಸಾಹ ಬರಲಿಲ್ಲಂತ. ಎಷ್ಟೋ ಜನರಿಗೆ ಆಗಿರ್ತದೆ, ದೇವರ ಅನುಗ್ರಹ ಎಷ್ಟೋ ಬಾರಿ ಮಾಡಿದ್ರೂ ಕೂಡ ದೇವರ ಅನುಗ್ರಹ ಇದೆ ನಮಗೆ ಅಂತ ಧೈರ್ಯ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಣ ಅಂತಲೇ ಹೊರಡ್ತಾರೆ. ದೇವರಿದ್ದಾನೆ ಅಂತ ರಿಸ್ಕ್ ತಗೊಳ್ಳಿಕ್ಕೆ ಯಾರೂ ತಯಾರಿಲ್ಲ. ಇದು ಕರ್ಣನ ಪ್ರವೃತ್ತಿ. ಕರ್ಣ ಹಾಗಲ್ಲ. ಅವನ ಪರಶುರಾಮ ದೇವರ ವರ ಇದ್ರೂ ಕೂಡ ಈ ಜರಾಸಂಧನ ಬಗ್ಗೆ ಅಷ್ಟು ಭಯ ಇತ್ತಂತ ಅವನಿಗೆ. ಅದಕ್ಕೆ ಮೊದಲೇ ಹೇಳಿದ್ದಾನೆ, ಅಕಸ್ಮಾತ್ ನಾನು ಸೋತರೂನು ನಿನಗಂತೂ ಕೀರ್ತಿ, ನನಗೆ ಅಪಕೀರ್ತಿ ಬಂದ್ರು ನಿನಗ್ ಕೀರ್ತಿ ಇರ್ತದೆ, ನಾನು ಹೋಗಿ ಯುದ್ಧ ಮಾಡ್ತೀನಿ, ಗೆದ್ದೇ ಗೆಲ್ತೇನೆ ಅನ್ನೋ ವಿಶ್ವಾಸದಿಂದ ಅವನು ಬಂದಿದ್ದಿಲ್ಲ. ಅಕಸ್ಮಾತ್ ಆ ಜೋಡಿಸಿದ ಜಾಗಕ್ಕೆ ಏಟು ಬಿತ್ತು, ಅಷ್ಟಕ್ಕೇನೆ ಜರಾಸಂಧ ಇವನನ್ನು ಹೊಗಳಿ ನಿನಗೆ ಅರ್ಧ ರಾಜ್ಯ ಕೊಡ್ತೇನೆ, ನನಗೆ ಭೃತ್ಯನಾಗಿರುವಂತ ಅಂದ್ಕೊಳ್ಳಿ ಒಪ್ಪಿಬಿಟ್ಟು. ಯಾವುದು ಕೊಟ್ಟ ಅರ್ಧ ರಾಜ್ಯ ಅಂದ್ರೆ ಅಂಗರಾಜ್ಯ ಅಂತ ಒಂದು ರಾಜ್ಯ ಇತ್ತು. ಅದು ಮೂಲತಃ ಅಧಿರಥಂದು. ಸ್ವಾರಸ್ಯ ಅಂದ್ರೆ ಅಧಿರಥ ಅಂದ್ರೆ ಕರ್ಣನ ಅಪ್ಪ, ಮೂಲತಃ ಕರ್ಣನ ತಂದೆ ಅಧಿರಥಂದು ರಾಜ್ಯ. ಅದು ಜರಾಸಂಧ ಅಧಿರಥನನ್ನು ಸೋಲಿಸಿ ಪೂರ್ತಿ ರಾಜ್ಯ ತಾನು ತಗೊಂಡಿದ್ದ. ಆಮೇಲೆ ಒಂದ್ಸಲ ಹಿಂದೆ ಬಂದಿದೆ, ಭೀಮಸೇನ್ ದೇವರು ದಿಗ್ವಿಜಯ ಮಾಡ್ಲಿಕ್ಕೆ ಹೋದಾಗ ಜರಾಸಂಧನನ್ನ ದಿಗ್ವಿಜಯದಲ್ಲಿ ಸೋಲಿಸಿ ಅರ್ಧ ರಾಜ್ಯ ತಗೊಂಡು ಧೃತರಾಷ್ಟ್ರನಿಗೆ ಕೊಟ್ಟಿದ್ದು. ಅದನ್ನ ದುರ್ಯೋಧನ ಕರ್ಣನಿಗೆ ಕೊಟ್ಟಿದ್ದ. ಕರ್ಣನ್ ತನ್ನ ಬುಟ್ಟಿಗೆ ಹಾಕೊಳ್ಬೇಕು ಅಂತ ಕರ್ಣನಿಗೆ ಕೊಟ್ಟಿದ್ದ. ಇನ್ನರ್ಧ ಅಂಗರಾಜ್ಯ ಬಾಕಿ ಇತ್ತು ಜರಾಸಂಧನ ಹತ್ರ, ಉಳಿದಿತ್ತು. ಅದನ್ನು ಈಗ ಇವನು ದಾನ ಕೊಡ್ತಿದ್ದಾನೆ, ನೀನ್ ನನ್ನ ಭೃತ್ಯನಾಗು, ನಿನಗೆ ಅಂಗರಾಜ್ಯ ಕೊಡ್ತೇನೆ ಅಂತ. ಅಂತೂ ಕರ್ಣ ಅಂಗದೇಶದ ರಾಜ ಅಂತ ಪರಿಪೂರ್ಣ ರಾಜ ಆದ. ಅರ್ಧ ರಾಜ್ಯ ದುರ್ಯೋಧನನಿಂದ ದಾನ ತಗೊಂಡ, ಇನ್ನರ್ಧ ರಾಜ್ಯ ಜರಾಸಂಧನ ಕೈಯಿಂದ ದಾನ ತಗೊಂಡ. ಎಂಥ ಪ್ರಸಂಗ ನೋಡಿ. ಕ್ಷತ್ರಿಯ ಅಂತ ಹೇಳ್ಕೋತಾನೆ, ದೊಡ್ಡ ವೀರ ಅಂತ ಅನ್ಕೋತಾನೆ, ದಾನ ತಗೊಂಡ, ಬ್ರಾಹ್ಮಣರು ತಗೊಂಡ. ಹಾಗೆ ಅದು ಯಾರ ಹತ್ರ ದಾನ ತಗೊಂಡ? ದುರ್ಯೋಧನ ಹತ್ರ ಅರ್ಧ, ಜರಾಸಂಧನ ಹತ್ರ ಅರ್ಧ ರಾಜ್ಯ ತಗೊಂಡ. ಅದು ಅವನಿಗೆ ದಕ್ಕಲಿಲ್ಲ, ಏನೂ ಉಪಯೋಗ ಬೀಳಲಿಲ್ಲ. ಅಂಗರಾಜ ಅಂತ ಆದರೂ ಕೂಡ ಉಪಯೋಗ ಬೀಳಲಿಲ್ಲ. ಅರ್ಧ ರಾಜ್ಯ ದಾನ ತಗೊಂಡು ಇಂಥ ಪ್ರಸಂಗ. ಒಂದು ಕಡೆ ಜರಾಸಂಧನಿಗೆ ಹೆದರಿ ದಾನ ತಗೊಂಡ, ಅಲ್ಲಿ ಭೀಮ ಅವಮಾನ ಮಾಡಿದ ಅಂತ ಹೇಳಿ ಆವಾಗ ದುರ್ಯೋಧನ ಕಡೆಯಿಂದ ಅರ್ಧ ರಾಜ್ಯ ತಗೊಂಡಿದ್ದು. ಇತ್ಯುಕ್ತ ಆಶು ಸ ತಥೈವ ಚಕಾರ. ಯಾವುದು ರಾಜ್ಯ?
ತನ್ನದೇ, ತನ್ನ ಅಪ್ಪಂದೇ. ಇನ್ನಾರಾದ್ರೂ ಆಗಿ ನಿಜವಾಗಿಯೂ ಧೈರ್ಯಶಾಲಿಗಳಾಗಿದ್ರೆ ಹೇಳಿಬಿಡ್ತಿದ್ರು, ನನ್ನ ಅಪ್ಪಂದೇ ಕಸ್ಕೊಂಡಿದ್ದಿ, ಇನ್ನೊಂದೆರಡು ಅದೇ ಜಾಗಕ್ಕೆ ಇನ್ನೆರಡು ಹೊಡಿತೀನಿ ಅಂತ ಅನ್ಬೋದಾಗಿತ್ತು. ಅಷ್ಟು ಧೈರ್ಯ ಬರಲಿಲ್ಲ. ಭೃತ್ಯನಾಗ್ತೀನಿ ಅಂತ ಒಪ್ಪಿಕೊಂಡು ಆ ದಾನ ತಗೊಂಡು ಕರ್ಣ ಬಂದ. ದಾನ ತಗೊಂಡು ಬಂದಾಗ ಕೌರವರಿಗೆ ಭ್ರಾಂತಿ ಬಂತು. ದೊಡ್ಡ ಅಂಗರಾಜನಾಗಿ ಪರಿಪೂರ್ಣ ಅಂಗದೇಶದ ರಾಜನಾಗಿ ಬಂದಿದ್ದಾನೆ ಅಂತ ತಿಳ್ಕೊಂಡು ಇವರೇನ್ ಮಾಡಿದ್ರು, ಕೌರವರು ಭಾರೀ ಭ್ರಾಂತಿ ಇವರಿಗೆ. ಕರ್ಣ ಇಷ್ಟೆಲ್ಲ ಗೆದ್ದು ಬಂದ, ಜರಾಸಂಧನ್ನೇ ಗೆದ್ದು ಬಂದ. ಹಿಂದೆ ಎಷ್ಟೋ ಬಾರಿ ಕೃಷ್ಣನಿಗೆ ಜರಾಸಂಧನನ್ನು ಗೆಲ್ಲಕ್ಕೆ ಆಗಿದ್ದಿಲ್ಲ ಅಂತ ಅವ್ರಿಗೆ ಭ್ರಾಂತಿ. ಕೃಷ್ಣನೇ ಜರಾಸಂಧನನ್ನು ಗೆದ್ದಿದ್ದಿಲ್ಲ, ನಮ್ಮ ಕರ್ಣ ಜರಾಸಂಧನನ್ನು ಗೆದ್ದುಕೊಂಡು ಬಂದ. ಕೃಷ್ಣನಿಗಿಂತಲೂ ಕೂಡ ಕರ್ಣ ಮೇಲು ಅಂತ ತಿಳ್ಕೊಂಡ್ಬಿಟ್ರ. ಕೃಷ್ಣನಿಗಿಂತಲೂ ಕೂಡ ಕರ್ಣ ಮೇಲು. ದೃಷ್ಟೈವ ತಮ್ಮ ಮುದರೆ ಧೃತರಾಷ್ಟ್ರಪುತ್ರ ನಾನೇನ ತುಲ್ಯಮಧಿ ಜಗ್ಮರತೋ ಹರಿಂಚ ಅಂಥ ಭ್ರಾಂತಿ ಬಂತು. ಕರ್ಣನನ್ನ ಭಾರಿ ಪ್ರಶಂಸೆ ಮಾಡ್ತಾ ಇದ್ದಾರೆ. ಕೃಷ್ಣನ್ಗಿಂತ ಮೇಲು ಅಂತ ತಿಳ್ಕೊಳ್ಳುವಷ್ಟು. ನೋಡಿದ್ರೆ ಇವನು ಹೇಡಿಯಾಗಿ ದಾನ ತಗೊಂಡು ಬಂದವರು, ಗೆದ್ದುಕೊಂಡು ಬಂದದ್ದಲ್ಲ, ಏನಲ್ಲ, ಭೃತ್ಯನಾಗ್ತೀನಿ ಅಂತ ಒಪ್ಕೊಂಡು ಬಂದಿದ್ದಾನೆ. ಯಾರಿಗೆ? ಜರಾಸಂಧನಿಗೆ ಭೃತ್ಯನಾಗುವವನು ಕೃಷ್ಣನಿಗಿಂತ ಮೇಲಾಗ್ತಾನ? ದೈತ್ಯ ತಾರತಮ್ಯದಲ್ಲಿ ವಿಪ್ರಚಿತ್ತಿ ಅಂಥ ಜರಾಸಂಧನಿಗೆ ಭೃತ್ಯನಾಗ್ತೀನಿ ಅಂತ ಒಪ್ಪಿಕೊಂಡು ಅವನು ಕೊಟ್ಟಿರೋ ಎಂಜಲು ತಗೊಂಡು ಆ ರಾಜ್ಯ ತಗೊಂಡು ಬಂದು ಇಲ್ಲಿ ಕೃಷ್ಣನಿಗಿಂತ ಮೇಲು ಅಂತ ಪ್ರಶಂಸೆ ಮಾಡಿಸ್ಕೊತಾ ಇದ್ದಾನೆ. ಹೀಗೆ ಅಂತೂ ಆ ಇದರಲ್ಲಿ ಕರ್ಣ ಗೆದ್ದುಕೊಂಡು ಬಂದ. ಕಾಶಿರಾಜನ ಸ್ವಯಂವರದಲ್ಲಿ ಅಪಹರಿಸಿಕೊಂಡು ಬಂದಿದ್ನಲ್ಲ ಭಾನುಮತಿಯನ್ನ, ಆ ಭಾನುಮತಿಯನ್ನು ಮದುವೆ ಮಾಡಿಕೊಂಡ. ಅಪಹರಿಸಿಕೊಂಡೇ ಬಂದಿದ್ದ. ಆ ಭಾನುಮತಿಯನ್ನ ವಿವಾಹ ಮಾಡಿಕೊಂಡ. ಅವಳು ಯಾರು ಅಂತಂದರೆ ಅಲಕ್ಷ್ಮಿ. ರಾಮಾಯಣದ ಮಂಥರೆ. ರಾಮಾಯಣದಲ್ಲಿ ಮಂಥರೆ, ಮಹಾಭಾರತದಲ್ಲಿ ಅವಳು ಭಾನುಮತಿ. ಆ ಭಾನುಮತಿ ಇಲ್ಲಿ ದುರ್ಯೋಧನನ ಹೆಂಡತಿ ಆದ್ಲು ಅಲಕ್ಷ್ಮಿ. ಅವಳು ಕಲಿ ಹೆಂಡತಿನೇ. ಅವಳು ಕ್ಷೀರ ಸಮುದ್ರ ಮಥನ ಮಾಡುವಾಗ ಕ್ಷೀರಸಾಗರದಿಂದ ಹುಟ್ಟಿದವಳು. ಅವಳು ಹುಟ್ಟಿದ ಕೂಡಲೇ ಪರಮಾತ್ಮ ಕಲಿಗೆ ಮದುವೆ ಮಾಡಿಬಿಟ್ಟಂತ ಅವನು. ಅಂಥ ಕಲಿ ಹೆಂಡತಿ ಇಲ್ಲಿ ದುರ್ಯೋಧನನಿಗೆ ಹೆಂಡತಿ ಆದ್ಲು. ಅದರಿಂದಲೇ ಹೊತ್ಕೊಂಡು ಬರ್ಲಿಕ್ಕೂ ಆಯ್ತು. ಆದರೆ ಆಚಾರ್ಯ ಹೇಳ್ತಾರೆ, ದುರ್ಯೋಧನನ ಹೆಂಡತಿ ಭಾನುಮತಿಯಲ್ಲಿ ಪಾರ್ವತಿ ದೇವಿ ಆವೇಶ ಇತ್ತಂತ. ಪಾರ್ವತಿ ಆವೇಶ ಯಾಕೆ ಬಂತು? ಪಾರ್ವತಿ ಆವೇಶ ಇದ್ದದ್ರಿಂದ ಆದದ್ದೇನಾದ್ರೂ ಒಂದು ಒಳ್ಳೆ ಕೆಲಸ ಆಗಬೇಕಲ್ಲ. ಯಾಕೆ ಪಾರ್ವತಿ ಆವೇಶ ಇತ್ತು, ಒಳ್ಳೆ ಕೆಲಸ ಆಯ್ತು ಅಂತಂದ್ರೆ, ಮುಂದೆ ದ್ರೌಪದಿ ದೇವಿಗೆ ಆ ದುಶ್ಯಾಸನ ವಸ್ತ್ರ ಎಳೆಯುವಾಗ ತಲೆ ಕೂದಲು ಮುಡಿ ಹಿಡ್ಕೊಂಡು ಬಂದು ಆ ಸಭೆಯಲ್ಲಿ ವಸ್ತ್ರ ಎಳೆಯುವಾಗ, ಸೀರೆ ಎಳೆಯುವಾಗ ಭಾನುಮತಿ ಅತ್ಲಂತೆ. ಆವಾಗ ಹೆಣ್ಣು ಕೆರಳಿನಿಂದ ಅತ್ಲಂತೆ. ಛೇ ಇಂಥ ಕೆಲಸ ಮಾತ್ರ ಮಾಡಬಾರ್ದಾಗಿತ್ತು ಅಂತ ಭಾನುಮತಿ ಅತ್ಲಂತೆ. ಬಹಳ ಜನ ಹತ್ತರಂತೆ. ಅವರಲ್ಲಿ ಇವಳು ಒಬ್ಳು, ಭಾನುಮತಿನೂ ಒಬ್ಳು ಅತ್ತವ್ರ ಪೈಕಿ. ಭಾನುಮತಿ ಅತ್ಲು ಅಂತಂದ್ರೆ ಭಾನುಮತಿ ಅತ್ತದ್ದಲ್ಲ, ಅಲಕ್ಷ್ಮಿ ಅತ್ತದ್ದಲ್ಲ. ಅಲಕ್ಷ್ಮಿಯಲ್ಲಿ ಆವಿಷ್ಟಳಾದಂಥ ಪಾರ್ವತಿ ಅತ್ಲ. ಅಲ್ಲಿ ಇದ್ಲು ಪಾರ್ವತಿ. ಎಲ್ಲಿ? ದ್ರೌಪದಿ ವಸ್ತ್ರಾಪಹರಣ ಮಾಡುವಾಗ ದ್ರೌಪದಿಯಲ್ಲಿಯೂ ಪಾರ್ವತಿ ಇದ್ಲು. ದೇಹದ ಮೇಲೆ ಅಭಿಮಾನ ಇದ್ದಿಲ್ಲ. ಇಲ್ಲಿ ಆವಿಷ್ಟಳಾಗಿ ಅದನ್ನು ನೋಡಿ ಇಲ್ಲಿ ಅತ್ಲಂತೆ ಪಾರ್ವತಿ ದೇವಿ. ಇಂಥ ಕೆಲಸ ಮಾತ್ರ ಮಾಡುವ ಅಂದ್ರೆ ದುರ್ಯೋಧನನ ಹೆಂಡತಿನೇ ಅಳಬೇಕಾಗಿದ್ರೆ ಎಂಥ ನೀಚಕೃತ್ಯ ಮಾಡಿದ್ದಾರವರು ಅನ್ನೋದನ್ನು ಯೋಚನೆ ಮಾಡು. ದುರ್ಯೋಧನ ಹೆಂಡತಿನೇ ಅಳ್ತಾ ಇದ್ದಾಳೆ, ಅಂಥ ನೀಚಕೃತ್ಯ ದ್ರೌಪದಿಗೆ ಮಾಡಿದ್ರು. ಪಾರ್ವತಿ ಆವೇಶ. ಅವಳಲ್ಲಿ ದುರ್ಯೋಧನನಿಂದ ಇಬ್ಬರು ಮಕ್ಕಳು ಹುಟ್ಟಿದ್ರಂತೆ. ಅಂತೂ ಭೀಮನ ಮದುವೆ ಹಾಗಾಯ್ತು. ಅವಳು ಮಾಡ್ಕೋ ಅಂತ ಕೇಳಿದ್ರು ಕೂಡ ಇವನು ಮಾಡಿಕೊಳ್ಳದೆ ಕೊನೆಗೆ ವೇದವ್ಯಾಸ ದೇವರು ಹೇಳಿದಂತೆ ಮಾಡಿಕೊಂಡದ್ದು. ದುರ್ಯೋಧನನ ಪ್ರಥಮ ವಿವಾಹ ಈ ರೀತಿ ನಡೀತು. ಯಾವುದೋ ಕಾಶಿರಾಜನ ಸ್ವಯಂವರಕ್ಕೆ ಹೋಗಿ ಅಲ್ಲಿ ಆ ಕನ್ಯೆಯನ್ನ ಅಪಹರಿಸಿಕೊಂಡು ಬಂದು ಅಲಕ್ಷ್ಮಿಯನ್ನ ಮೊದಲು ವಿವಾಹ ಮಾಡಿಕೊಂಡ ಭಾನುಮತಿಯನ್ನು. ಇಬ್ರು ಮಕ್ಕಳು ಹುಟ್ಟಿದ್ರು. ಲಕ್ಷಣ ಅಂತ ಒಬ್ಳು ಹೆಣ್ಣುಮಗಳು. ಲಕ್ಷಣೆ ಅಂತ ಇಬ್ರು ಹುಟ್ಟಿದ್ರು. ಲಕ್ಷಣ ಅನ್ನೋನು ಯಾರು ಅಂತಂದ್ರೆ ದುರ್ಯೋಧನನ ಮಗ. ದುರ್ಯೋಧನ ಯಾರು? ಕಲಿ. ಅವನ ಹೆಂಡತಿ ಭಾನುಮತಿ ಅಲಕ್ಷ್ಮಿ. ಲಕ್ಷಣ ಅನ್ನೋ ಮಗ ಹೆಸರು ಮಾತ್ರ ಲಕ್ಷಣ ಅಷ್ಟೇನೆ, ಲಕ್ಷಣವಾಗಿ ಏನಿದ್ದಿಲ್ಲ ಅವನು. ಯಾಕೆಂದ್ರೆ ಅವನೊಬ್ಬ ಅಕ್ಷಕುಮಾರ ಅನ್ನೋ ರಾಕ್ಷಸ. ಅಕ್ಷಕುಮಾರ ಎಲ್ರಿಗೂ ಗೊತ್ತು, ರಾವಣನ ಮಗ. ತ್ರೇತಾಯುಗದಲ್ಲಿ ರಾವಣನ ಮಗ, ದ್ವಾಪರ ಯುಗದಲ್ಲಿ ದುರ್ಯೋಧನನ ಮಗ. 2 ಜನ್ಮದಲ್ಲೂ ಹಿಂಗೆ ಆದ ಅವನು. ಲಕ್ಷಣ ಅನ್ನೋ ಹೆಸರಿನಿಂದ ಅದೇ ಲಕ್ಷಣ ಅಂತ ಮತ್ತೊಬ್ಳು ಹುಟ್ಟಿದ್ಲು. ಅವಳು ಯಾರು ಅಂತಂದ್ರೆ ದುರ್ಯೋಧನನ ಮಗಳು ಲಕ್ಷಣೆ. ಆ ಲಕ್ಷಣ ಅನ್ನುವವಳು ಷಣ್ಮುಖನ ಹೆಂಡತಿ ರತಿದೇವಿ. ಅಂದ್ರೆ ಷಣ್ಮುಖ ಮನ್ಮಥನ ಹೆಂಡತಿ, ಎಲ್ಲ ಒಂದೇ. ಮನ್ಮಥನ ಅವತಾರನೇ ಷಣ್ಮುಖ. ಆ ರತಿದೇವಿನೇ
ಲಕ್ಷಣೆಯಾಗಿ ಹುಟ್ಟಿದ್ದಾಳೆ. ರತಿದೇವಿ ಯೋಗ್ಯಳು, ದೇವತಾ ಸ್ತ್ರೀಯಲ್ಲಿ ದೇವತಾ ಕಕ್ಷೆಯಲ್ಲಿ ಸೇರಿದವಳು. ಅವಳು ದುರ್ಯೋಧನನ ಮಗಳಾಗಿ ಹುಟ್ಟಿದ್ದು. ಕೆಲವು ಸಲ ಹಾಗೂ ಆಗ್ತದಂತೆ. ಸ್ತ್ರೀರತ್ನಂ ದುಷ್ಕುಲಾದಪಿ ಅಂತಾರೆ. ಕೆಲವು ಸಲ ಸ್ತ್ರೀರತ್ನ ದುಷ್ಕುಲದಲ್ಲಿ ಹುಟ್ಟಿರ್ತಾರಂತೆ. ಆವಾಗ ಪರವಾಗಿಲ್ಲ, ಬೇಡಿ ಆದ್ರೂ ಆ ಸ್ತ್ರೀರತ್ನ ತರಬೇಕಂತೆ. ಯಾಕೆಂದ್ರೆ ಅದು ರತ್ನಪ್ರಾಯ, ಹುಟ್ಟಿದ್ದು ಮಾತ್ರ ದುಷ್ಕುಲದಲ್ಲಿ. ಅಂಥ ದುಷ್ಕುಲದಲ್ಲಿ ದುರ್ಯೋಧನನ ಮಗಳಾಗಿ ರತಿದೇವಿ ಲಕ್ಷಣೆಯಾಗಿ ಹುಟ್ಟಿದ್ಲು. ಆದ್ರಿಂದ ಆ ಲಕ್ಷಣೆನ ಮದುವೆ ಆದದ್ದು ಯಾರು ಅಂತಂದ್ರೆ ಕೃಷ್ಣನ ಮಗ ಸಾಂಬ ಲಕ್ಷಣೆಯನ್ನ ಮದುವೆ ಆದ. ಆ ಸಾಂಬ ಯಾರು? ಕೃಷ್ಣನ ಮಗ ಸಾಂಬ, ಜಾಂಬವತಿಯಲ್ಲಿ ಹುಟ್ಟಿದವನು ಸಾಂಬ. ಆ ಸಾಂಬ ಷಣ್ಮುಖನ ಅವತಾರ. ಷಣ್ಮುಖನೇ ಸಾಂಬ, ಮನ್ಮಥನೇ ಷಣ್ಮುಖ, ಷಣ್ಮುಖನೇ ಸಾಂಬ. ಮನ್ಮಥನ ಹೆಂಡತಿ ರತಿದೇವಿ ಇಲ್ಲಿ ಲಕ್ಷಣೆಯಾಗಿ ಹುಟ್ಟಿದ್ಲು. ಅವಳನ್ನ ಅಪಹಾರ ಮಾಡಿ ಆ ಸಾಂಬ ತಾನು ಮದುವೆ ಮಾಡ್ಕೊಂಡು ಹೋಗ್ತಾನೆ. ಹೀಗೆ ಲಕ್ಷಣೆ ಅಂತ ಇಬ್ಬರು ಮಕ್ಕಳು ದುರ್ಯೋಧನನಿಗೆ ಹುಟ್ಟಿದ್ದಾರೆ. ಇದಾದ್ಮೇಲೆ ಅಂತೂ ಭಾನುಮತಿಯನ್ನು ತಂದುಬಿಟ್ನಲ್ಲ ಅಂತ ಏನೇ ಆಗ್ಲಿ, ಹೆಣ್ಣಂತೂ ತಂದುಬಿಟ್ಟೆ, ಸೋತ್ರು ಪರವಾಗಿಲ್ಲ, ಹೆಣ್ಣು ತಂದೆ ಅಂತ. ಇನ್ನೊಂದು ಸ್ವಯಂವರ ಆಯ್ತಂತೆ. ಕಳಿಂಗ ರಾಜ ಅಂತ ಒಬ್ಬ ರಾಜ, ಸುವಜ್ರ ಅಂತ ಅವನ ಹೆಸರು. ಅವನ ಮಗಳಿಗೆ ಸ್ವಯಂವರ. ಸುವಜ್ರನಿಗೆ ರುದ್ರದೇವರ ವರ, ಅವನು ಅವಧ್ಯನಾಗಬೇಕು ಅಂತ. ಅಂಥ ಸುವಜ್ರನ ಮಗಳು, ಅವಳ ಹೆಸರು ಹೇಳಲಿಲ್ಲ, ಆ ಸುವಜ್ರನ ಮಗಳಿಗೆ ಸ್ವಯಂವರ ಆಗ್ತಾ ಇದೆ. ಮತ್ತೆ ಹೋದ ದುರ್ಯೋಧನ, ಅವಳನ್ನು ಅಪಹರಿಸಿಕೊಂಡು ಬರೋಣ ಅಂತ. ಯಾವಾಗ ದ್ರೌಪದಿ ಸ್ವಯಂವರದಲ್ಲಿ ಆಗ್ಲಿಲ್ಲ ಅಂತ ಗೊತ್ತಾಯ್ತು, ಕರ್ಣ ಇವರಿಗೆಲ್ಲ ಇನ್ನು ಅಪಹರಣೆ ಒಳ್ಳೇದು ಅಂತ ತಿಳ್ಕೊಂಡ್ಬಿಟ್ಟು ಸ್ವಯಂವರ ಮಾಡಿದಾಗಲೇ ಹೋಗೋದು, ಅಪಹಾರ ಮಾಡಿಬಿಡೋದು. ಆ ಮಗಳನ್ನು ಅಪಹರಿಸಲಿಕ್ಕೆ ಅಂತ ಹೋದ. ಯಾಕೆ ಅಂದ್ರೆ ಅವನಿಗೊಂದು ದೊಡ್ಡ ಭ್ರಾಂತಿ ಬಂದಿತ್ತು ದುರ್ಯೋಧನನಿಗೆ. ಏನೇನಾಗ್ತದೆ ಅಂತ ನೋಡಿ. ಏನು ಭ್ರಾಂತಿ ಬಂದಿತ್ತು ದುರ್ಯೋಧನನಿಗೆ? ಕರ್ಣ ಜರಾಸಂಧನ ಗೆದ್ದುಕೊಂಡು ಬಂದಿದ್ದಾನೆ, ಅವನು ಕೊಟ್ಟ ದಾನ ತಗೊಂಡು ಬಂದಿರೋದು ಅಂಗರಾಜ್ಯ. ಅಂಗರಾಜ್ಯವನ್ನೇ ಸಂಪಾದನೆ ಮಾಡಿಕೊಂಡು ಬಂದ ಅಂತ ಪೂರ್ತಿ ವಿಚಾರಿಸಲಿಲ್ಲ. ವಿಚಾರಿಸಿದ್ರು ಅವನೇನು ಹೇಳ್ತಿದ್ದಿಲ್ಲ ಕರ್ಣ, ನಾನು ದಾನ ತಗೊಂಡು ಬಂದೇನೆ ಅಂತ ಹೇಳ್ತೀನಿ, ನಾನು ಗೆದ್ದುಕೊಂಡು ಬಂದೆ ಅಂತ ಹೇಳಿದ್ದ. ಇವನಿಗೆ ದುರ್ಯೋಧನನಿಗೆ ಭ್ರಾಂತಿ ಬಂತು. ಓ, ಕರ್ಣ ಜರಾಸಂಧನ್ನೇ ಸೋಲಿಸಿ ಅಂಗರಾಜ್ಯವನ್ನ ತಾನು ವಶೀಕರಣ ಮಾಡಿಕೊಂಡು ಬಂದಿದ್ದಾನೆ, ಕೃಷ್ಣನಿಗಿಂತಲೂ ಮೇಲು ಅಂತ ಭ್ರಾಂತಿ ಬಂದಿತ್ತು. ಆದ್ರಿಂದ ವಿಚಾರ ಮಾಡಿದ, ಹಾಗಾದ್ರೂ ಹೋಗಿ ಸುವಜ್ರನನ್ನು ಸಂಹಾರ ಮಾಡಿ ಅಥವಾ ಗೆದ್ದು ಆ ಕನ್ಯೆಯನ್ನು ಅಪಹಾರ ಮಾಡಿದ್ರಾಯ್ತು. ಕರ್ಣ ಇದ್ದಾನಲ್ಲ ನಮ್ಮ ಕಡೆ ಅಂತ ಕರ್ಣನ್ ಕರ್ಕೊಂಡು ಹೊರಟ. ಇನ್ನೊಂದು ಕಡೆ ದಾಳಿ ಮಾಡ್ಕೊಂಡು ಬರೋಣ ನಡಿ ಅಂತ. ಕರ್ಣನು ಬಂದ. ಇಂಥ ಭ್ರಾಂತಿ, ಕೃಷ್ಣನಿಗಿಂತ ಕರ್ಣ ಮೇಲು ಅಂತ ಭ್ರಾಂತಿ ಬಂದ ಫಲ ನೋಡಿ. ಕರ್ಣನೂ ಕೂಡ ಹೇಳಿದ್ದಿಲ್ಲ ನಾನು ಹಂಗಲ್ಲ ಅಂತ. ಇಬ್ಬರಲ್ಲ ಇನ್ನೆಲ್ಲರೂ ಕೂಡ ಸೇರ್ಕೊಂಡು ಹೋದ್ರು. ಅಲ್ಲೇ ಕನ್ಯೆಯನ್ನು ಅಪಹರಿಸಿದ್ರು. ಬಿಡ್ತಾನೇನು ಸುವಜ್ರ, ರುದ್ರದೇವರ ವರ ಇತ್ತು, ಲೀಲಾಜಾಲವಾಗಿ ಕೌರವರನ್ನೆಲ್ಲ ಬಂಧಿಸಿ ಹಾಕಿಬಿಟ್ಟು, ದುರ್ಯೋಧನಾದಿಗಳನ್ನೆಲ್ಲ ಬಂಧನ ಮಾಡಿಟ್ಬಿಟ್ಟ. ಯುಕ್ತೋಪಬಂಧಚ ಸುಯೋಧನ ಮಾಶು ಜಿತ್ವಾ. ಜರಾಸಂಧನು ಸೇರಿದ್ದ. ಆವಾಗ ಸುವಜ್ರನ ಜೊತೆಗೆ ಜರಾಸಂಧನು ಸೇರಿಕೊಂಡಿದ್ದ. ಜರಾಸಂಧ, ಸುವಜ್ರ ಅವರೆಲ್ಲ ಸೇರಿಕೊಂಡು ದುರ್ಯೋಧನಾದಿಗಳನ್ನೆಲ್ಲ ಬಂಧನ ಮಾಡಿ ಹಾಕಿಬಿಟ್ಟು. ಯಾವ ಕರ್ಣ ನಮಗೆ ಬೆಂಬಲಿಗನಾಗಿದ್ದಾನೆ, ಕೃಷ್ಣನಿಗಿಂತ ಮಿಗಿಲು ಕರ್ಣ ಅಂತ ಭಾವಿಸಿದ್ನಲ್ಲ, ಅಂಥ ಕರ್ಣ ಇವ್ರು ಬಂಧನ ಮಾಡುವಾಗ ಇವ್ರನ್ನ ಬಿಟ್ಟು ಅವನು ಪಲಾಯನ ಮಾಡಿಬಿಟ್ನ. ಅವನು ಓಡೋಗ್ಬಿಟ್ಟ, ಇವ್ರು ಸಿಗಾಕೊಂಡು. ಯಾರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗಿದ್ರು ಅಂಥವನು ಪಲಾಯನ ಮಾಡಿಬಿಟ್ಟ. ಕರ್ಣ ಪರಾದ್ರವದಿ ಹಸ್ಮ ಸುತೇಶು ಪಾಂಡೋ ಯಸ್ಮಾತ್ ವೃಥಾಗಮದ ತಸ್ಸ ಪರಾಜಿತೋ ಭೂತ್. ಇಲ್ಲಿ ಯಾಕೆ ಕರ್ಣ ಸೋತ? ಅಲ್ಲಿ ಜರಾಸಂಧನಿಗೆ ಹೊಡೆದವನು ಇಲ್ಲಿ ಯಾಕೆ ಪರಾಜಿತನಾದ ಅಂತಂದ್ರೆ, ಆವಾಗ ನಾನು ಕೃಷ್ಣನಿಗಿಂತ ಮಿಗಿಲು ಅಂತ ಒಂದು ಹುರಿದುಂಬಿಸಿಬಿಟ್ಟಿದ್ರಲ್ಲ, ಇವನ್ ತಲೆಗೂ ಏರಿತ್ತು. ಆದ್ರಿಂದ ಪಾಂಡವರ ಮೇಲೆ ಸ್ಪರ್ಧೆ ಬಂದ್ಬಿಟ್ಟಿತ್ತಂತೆ. ಪಾಂಡವರು ಬರೇ ದ್ರೌಪದಿ ಸ್ವಯಂವರಿಗೆ ನಾವು ಎರಡೆರಡು ಮದುವೆ ಮಾಡಿಸ್ತಿದ್ದೀನಿ ಈಗ ದುರ್ಯೋಧನನಿಗೆ ಅಂತ ಹೊರಟಿದ್ದ. ಸ್ಪರ್ಧಾ ಮನೋಭಾವದಿಂದ ಹೊರಟು ಇವನು ಸೋತ. ಪರಶುರಾಮ ದೇವರ ವರ ಉಪಯೋಗ ಬೀಳಲಿಲ್ಲ. ಅವ ಸ್ಪರ್ಧೆ ಮಾಡಿದ್ರೆ ಸೋಲ್ತಿಂತ. ಸೋತ, ಓಡಿ ಬಂದ, ಪಲಾಯನ ಮಾಡಿಬಿಟ್ಟ. ಅವರು ಸಿಕ್ಕಿಬಿದ್ರು, ಅವ್ರನ್ನೆಲ್ಲ ಬಂಧನದಲ್ಲಿ ಹಾಕಿಟ್ಬಿಟ್ಟು. ಈಗ ಭೀಷ್ಮಾದಿಗಳು ಬಂದು ಹೇಳ್ತಿದ್ದಾರೆ, ಭೀಮನ ಹತ್ರ ಹೇಳಿದ್ರಂತೆ ದುರ್ಯೋಧನ ಬಿಡಿಸ್ಕೊಂಬಾರೋ. ದುರ್ಯೋಧನ ಬಿಡಿಸ್ಕೊಂಡು ಬಾ, ಸಿಗಾಕೊಂಡಿದ್ದಾರೆ. ಏನೋ ಬಂಧನ ಮಾಡಿಟ್ಟಿದ್ದಾನೆ ಸುಭದ್ರ, ನೀನ್ ಹೋದ್ರೆ ಆಗತ್ತೆ, ಕರ್ಣ ಓಡಿ ಬಂದಿದ್ದಾನೆ, ಬಿಡಿಸ್ಕೊಂಡು ಬಾ ಅಂತಂದಾಗ ಭೀಮ ಬಿಡಿಸ್ಕೊಂಡು ಬರ್ಲಿಕ್ಕೆ ಹೋದ್ನಂತ. ನಿಜವಾಗಾದ್ರೂ ಹೋಗೋ ಸರಿಯಲ್ಲ, ಅವನಿಗೆ ಆಗ್ಬೇಕು, ದುಷ್ಟ ಅವನಿಗೆ ಶಿಕ್ಷೆ ಆಗ್ಬೇಕು, ಆ ರೀತಿ ಮಾಡ್ಬೇಕಾಗಿತ್ತು. ಆದ್ರೂ ಭೀಮ ಹೋದ್ನಂತೆ. ಯಾಕೆ ಅಂತಂದ್ರೆ, ನಾನು ಅವನನ್ನು ಬಿಡಿಸ್ಕೊಂಡು ಬಂದ್ರೆ ಇನ್ನಷ್ಟು ಹೊಟ್ಟೆ ಹುರ್ಕೊಂಡು ಸಾಯ್ತಾನವನು, ಇನ್ನೂ ಅವಮಾನ. ನಾನೇ ಹೋಗಿ ಬಿಡಿಸ್ಕೊಂಡು ಬಂದ, ಇನ್ನೂ ಅವಮಾನ ಆಗಿ ಅವನ ಹೊಟ್ಟೆ ಉರಿಲಿ ಅಂತ ಅದಕ್ಕೋಸ್ಕರ ಹೋಗಿ ಭೀಮ ಬಿಡಿಸ್ಕೊಂಡು ಬಂದಿದ್ದಾನೆ. ಸುಭದ್ರನನ್ನ ವಧೆನೇ ಮಾಡಿಬಿಟ್ಟಂತೆ. ಹೋಗಿ ಯುದ್ಧ ಮಾಡಿ ಸುಭದ್ರನ ವಧೆ ಮಾಡಿ ಎಲ್ಲ ಕೌರವರನ್ನ ಬಿಡಿಸಿ ತಂದಿಟ್ಟಿದ್ದಾನೆ. ಈ ಬಿಡಿಸಿದ್ರಿಂದ ಏನಾಯ್ತು ಅಂತಂದ್ರೆ, ಭೀಮನ ಮೇಲೆ ಅವರಿಗೆ ಗೌರವ ಬರೋದ್ರ ಬದಲು ಇನ್ನಷ್ಟು ದ್ವೇಷ ಜಾಸ್ತಿ ಆಯ್ತು. ಯಾವಾಗ್ಲೂ ಹಾಗೆ ಆಪತ್ತಿನಲ್ಲಿದ್ದಾಗ
ಅತಿ ಹತ್ತಿರದವರು ಯಾರ ಮೇಲೆ ಅಸೂಯೆ ಇರ್ತದೆ, ಅವರು ಬಂದೇನಾದ್ರೂ ಸಹಾಯ ಮಾಡಿದ್ರೆ ಅವ್ರ ಮೇಲೆ ಅಸೂಯೆ ಜಾಸ್ತಿ ಆಗ್ತದಂತೆ. ಇವನು ಯಾಕೆ ಬಂದ ಸಹಾಯ ಮಾಡ್ಲಿಕ್ಕೆ ಅಂತ ಇನ್ನಾರು ಥರ್ಡ್ ಪರ್ಸನ್ ಬಂದ್ರೆ ಒಳ್ಳೇದಿರ್ತಿತ್ತು ಅಂತ. ತಮ್ಮವರೇ ಬಂದು ಬಿಡಿಸಿದಾಗ ದ್ವೇಷ ಜಾಸ್ತಿ. ಯಾಕೆಂದ್ರೆ ಮೊದಲೇ ಒಳಗೊಳಗೆ ಶತ್ರುತ್ವ ಇತ್ತು. ಅದಕ್ಕೆ ಸರಿಯಾಗಿ ಬಂದು ಭೀಮ ಬಿಡಿಸಿದ, ಬಹಳ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಬಿಡಿಸಿದ್ರಿಂದಲೇ ಕೃತಜ್ಞರಾಗೋದ್ರ ಬದಲು ಕೃತಜ್ಞರಾದರು ಕೌರವರು. ಇದನ್ನ ನೋಡಿಯೇ ಧೃತರಾಷ್ಟ್ರನಿಗೆ ಅನಿಸ್ತು, ಇದೆಲ್ಲ ತಿಳಿತು. ಬಿಡಿಸಿದ್ದಾರೆ ಅಷ್ಟೇ ಅಲ್ಲ, ಆ ಸುವಜ್ರನ ಮಗಳನ್ನೂ ತಂದು ಕೊಟ್ರಂತೆ, ಮಗಳನ್ನೂ ತರಿಸಿದ್ರಂತೆ. ಅಲ್ಲಿ ಭಾನುಮತಿಯನ್ನು ತಂದದ, ಇನ್ನೊಂದು ಕನ್ಯೆಯನ್ನು ತಂದ. ಇಷ್ಟಾದ್ರೂ ಕೂಡ ಆ ಪಾಂಡವರ ಮೇಲೆ ದ್ವೇಷನೇ ಬಳಸ್ಕೊಳ್ತಾ ಹೋದರಲ್ಲ, ಇನ್ನು ಒಳ್ಳೇದಲ್ಲ ಇದು ಅಂತ ಹೇಳಿ ಧೃತರಾಷ್ಟ್ರ ವಿಚಾರ ಮಾಡಿ ಪಾಂಡವರನ್ನ ಇಂದ್ರಪ್ರಸ್ಥಕ್ಕೆ ಕಳಿಸಿಬಿಡೋಣ, ಇನ್ನೂ ದೂರ ಕಳಿಸಿಬಿಡೋಣ. ಗಾಂಧಾರಿ ಇದ್ದೂರ್ನಲ್ಲೇ ಬೇರೆ ಮನೆ ಕಳಿಸಿದ್ಲು, ಇವನ್ ಬೇರೆನೇ ಸ್ಥಳಕ್ಕೆ ಕಳಿಸಿಬಿಡೋಣ ಅಂತ ಇಂದ್ರಪ್ರಸ್ಥಕ್ಕೆ ಕಳಿಸೋ ವಿಚಾರ ಮಾಡ್ತಾ ಇದ್ದಾನೆ.